ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಮಹಾ ಉಪವಾಸದ 6ನೇ ದಿವಸಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ. ಈ 6ನೇ ದಿವಸ ನಾವು ಧ್ಯಾನಕ್ಕಾಗಿ ಆಚರಿಸಿರುವಂತಹ ಸತ್ಯದ ಮಾರ್ಗವು ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಮ್ಮಲ್ಲಿ ಬುದ್ಧಿವಂತನು ಯಾರು ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತಗಾಡಿಂದ ಅದರ ಫಲವನ್ನು ತೋರಿಸಿ. ಈ ದಿವಸಗಳು ಪ್ರತಿಭಾಗಿ ಹೇಳುವುದಾದರೆ ಉಪವಾಸ ದಿವಸಗಳಾಗಿ ನಾವು ಆಚರಿಸಿದ್ದೇವಲ್ಲ. ಈ ದಿವಸಗಳಲ್ಲಿ ದೇವರೊಟ್ಟಿರುವಂಥ ಒಂದು ಸಂಬಂಧದಲ್ಲಿ ಜೀವನ ಮಾಡಲಿಕ್ಕೆ, ದೇವರ ವಾಕ್ಯದಲ್ಲಿಯೂ ದೇವರ ಪ್ರಾರ್ಥನೆಯಲ್ಲಿಯೂ ಬೆಳೆಯಲಿಕ್ಕೆ ಈ ವಾಕ್ಯವಾಗುವ ನಮಗೆ ಆಧಾರವಾಗಿರಲಿ ಎಂಬುದಾಗಿ ನಾನು ಆರೈಸುವವನಾಗಿದ್ದೇನೆ. ನಮ್ಮ ಜೀವನದ ಅನೇಕ ಘಟ್ಟಗಳಲ್ಲಿ ಉಪವಾಸ ದಿವಸವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ನಮಗೆ ಮಾರ್ಗದರ್ಶನವಾಗಿರ್ತದೆ. ಹಾಗಾಗಿ ಉಪವಾಸ ದಿವಸಗಳು ಹೆಚ್ಚಾಗಿ ದೇವರ ವಾಕ್ಯದಲ್ಲಿಯೂ ದೇವರ ಪ್ರಾರ್ಥನೆಯಲ್ಲಿಯೂ ದೇವರ ಕಾರ್ಯಗಳಲ್ಲೂ ಹೆಚ್ಚಾಗಿ ಬೆಳೆದು ಬರಬೇಕಾಗುವುದು ವಿಶ್ವಾಸಿಯ ಕರ್ತವ್ಯ. ಹಾಗಾಗಿ ಈ ವಾಕ್ಯಭಾಗದಲ್ಲಿ ಹೇಳುವಂಥದ್ದು, ನಮ್ಮಲ್ಲಿ ಬುದ್ಧಿವಂತನು ಯಾರು ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ ಎಂಬುದಾಗಿ. ಈ ದಿವಸಗಳಲ್ಲಿ ನಾವು ಹೆಚ್ಚು ಜ್ಞಾನವುಳ್ಳವರಾಗಿ ಜೀವನ ಮಾಡಬೇಕೆಂಬುದಾಗಿ ಯಾಕೋಬನ ಪತ್ರಿಕೆಯಲ್ಲಿ ನಿಮಗೆ ತೋರಿಸುವುದಾಗಿದೆ. ಈ ಉಪವಾಸ ದಿವಸಗಳಲ್ಲಿ ದೇವರೊಟ್ಟಿರುವಂತಹ ಸಂಬಂಧದಲ್ಲಿ, ದೇವರೊಟ್ಟಿರುವಂತಹ ಜ್ಞಾನದಲ್ಲಿ, ಫಲದಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಾಗಿರಬೇಕು. ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 35ನೇ ವಚನ ಹೀಗೆ ಹೇಳ್ತದೆ, ಜ್ಞಾನವಂತರು ಸನ್ಮಾರ್ಗಕ್ಕೆ ಬಾಧ್ಯರಾಗುವರು, ಜ್ಞಾನಹೀನರಿಗಾಗುವ ಬಹುಮಾನವು ಅವಮಾನವೆಂಬುದಾಗಿ. ಹಾಗಾಗಿ ಜ್ಞಾನದ ಹೃದಯವುಳ್ಳವರಾಗಿ, ಜ್ಞಾನದ ಬುದ್ಧಿಯುಳ್ಳವರಾಗಿ ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ನೋಡ್ತೇವೆ. ಆತನು ದೇಹ ಬಲದಲ್ಲಿಯೂ ಜ್ಞಾನದಲ್ಲಿಯೂ ಬೆಳೀತಾ ಬಂದೆಂಬುದಾಗಿ ಸತ್ಯವೇದದಲ್ಲಿ ನಾವು ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಉಪವಾಸ ದಿವಸಗಳಲ್ಲಿ ನಮ್ಮಲ್ಲಿರುವಂಥ ಬೆಳಬೇಕಾದಂಥವುಗಳೆಲ್ಲ ಬಿಟ್ಟು ಮಾಡಬೇಕಾದಂಥವುಗಳನ್ನ ಮಾಡಲಿಕ್ಕೆ ಸರ್ವಶಕ್ತವಾಗಿರುವಂಥ ದೇವರು ನಮಗೆ ಬುದ್ಧಿಯನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ನಮಗೆ ದಯಪಾಲಿಸಿಕೊಳ್ಳಿ ಎಂಬುದಾಗಿ ನಾನು ಆರೈಸುವಂತನಾಗಿದ್ದೇನೆ. ಈ ಮಹಾ ಉಪವಾಸ ದಿವಸಗಳಲ್ಲಿ ದೇವರ ಮಕ್ಕಳಾದಂಥ ನಮಗೆ ದೇವರ ವಾಕ್ಯದಲ್ಲಿಯೂ ದೇವರ ಪ್ರಾರ್ಥನೆಯಲ್ಲಿಯೂ ಬೆಳೆಯಬೇಕಾಗಿರುವಂಥದ್ದು ದೇವರ ಮಕ್ಕಳ ಕರ್ತವ್ಯ. ನಾವು ಬೆಳೆಯುವುದು ಮಾತ್ರವಲ್ಲದೆ ಮತ್ತೊಬ್ಬರನ್ನು ಕೂಡ ಈ ಭಕ್ತಿಯಲ್ಲಿ ಸೇರಿಸುವಂಥದ್ದು, ಅವರಿಗಾಗಿ ಪ್ರಾರ್ಥಿಸುವಂಥದ್ದು, ನಮ್ಮ ದಿನಗಳನ್ನು ಆ ರೀತಿಯಾಗಿ ನಾವು ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ. ಜ್ಞಾನದ ಬುದ್ಧಿಯುಳ್ಳವರಾಗಿ, ಜ್ಞಾನದ ಹೃದಯವುಳ್ಳವರಾಗಿ ನಮ್ಮ ಜೀವನಗಳು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗುವ ಹಾಗೆ ಸರ್ವಶಕ್ತವಾಗಿರುವಂಥ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ